ವಾ ದೇವ್ರೆ ಎಲ್ಲರಿಗೂ ನೋಡಿ ಜುಟ್ಟಾಗ್ತಾ ಇದಾರೆ. ಬ್ರಷ್ ಇಂದ ಏನ್ ಮಾಡ್ತೀವಿ? ಒಳ್ಳೇದ್ ಮಾಡಪ್ಪ. ಓಂ ನಮ ಶಿವಾಯ. ದೇವ್ರೆ ಎಲ್ಲರಿಗೂ ಒಳ್ಳೇದ್ ಮಾಡು, ಒಳ್ಳೇದು ಮಾಡು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನಲ್. ಏನಾಯ್ತು ಗೊತ್ತಾ, ನಿನ್ನೆ ಮೈಕ್ ಆರ್ಡರ್ ಮಾಡಿದ್ವಲ್ಲ, ಏನ ಅಂತೂ ರಾತ್ರಿ ಎಲ್ಲ ಕನ್ವರ್ಸಿದ್ದಾಳೆ. ಮೈಕ್ ಬಂತು ಅಂತ ಕಾಣುತ್ತೆ. ಓ ಮೈ ಗಾಡ್, ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಕರೆಕ್ಟಾಗಿ ಬೆಲ್ ಮಾಡಿದ್ರು, ಮೈಕ್ ಬಂದಿದೆ ಅಂತ ಕಾಣುತ್ತೆ. ರಾತ್ರಿ ನೋಡ್ತೀನಿ, ಒಂದು ಮಧ್ಯರಾತ್ರಿ ಅಲ್ಲ ಕಿರಣ್, ಒಂದು 3 ಗಂಟೆ ಆಗಿದೆ, ಮಲಗಿದಾಳೆ ನಿದ್ದೆಗಳಲ್ಲೇ ಮೈಕ್ ಅಂತಿದ್ದಾಳೆ. ಏನು ಈ ಕಡೆ ಬಾ, ಕತ್ಲೆ ಇದೆ, ಈ ಕಡೆ ಬಾ, ಕರ್ಟನ್ ತೆಗಿ ಕಿರಣ್, ಕತ್ಲೆ ಏನು ಕಾಣ್ತಾನೆ ಇಲ್ಲ. ಆ್ಯಕ್ಚುಲಿ ಬೆಳಗ್ಗೆ ಪಡ್ಡು ಎರಗಡೆ ಕೊಟ್ಟಿದ್ವಿ, ನಾವು ದೋಸೆ ಮಾಡಿದ್ವಿ. ಏನಿಗೆ ಪ್ಲೇಟಲ್ಲಿ ಹಾಕೊಟ್ರೆ ಎಲ್ಲ ಹಂಗೆ ತಿಂದ್ಬಿಟ್ಟಿದ್ದಾಳೆ. ಇದು ಮೈಕಾ? ಇವ್ ಯಾರ್ ಬೆಲ್ ಮಾಡಿದ್ರು ಮೈಕ್ ಬಂತು ಅಂತ ಓಡ್ತಾ ಇದ್ವಿ. ರಾತ್ರಿ ನಿದ್ದೆಲ್ಲೂ ಕನ್ವರ್ಸ್ತಾ ಇದ್ದಾಳೆ. ನೈಟ್ ನಾವ್ ಹೇಳ್ಬಿಟ್ಟಿದ್ವಲ್ಲ ಮೈಕ್ ಬರುತ್ತೆ ಅಂತ. ಕತ್ತಿರಿ ಬೇಡ, ಹಂಗೆ ತೆಗಿಬಹುದು. ಏನ್ ಬೇಕು? ಕತ್ತಿರಿ ಬೇಕಾ? ಹಂಗೆ ತೆಗಿಬಹುದು. ಏನದು? ಮೈಕ್ ಬಂದಿದೆ ಅವಳಿಗೆ. ಇವಾಗ ನಾನು ಜಸ್ಟ್ ಅವಳಿಗೂ ಸ್ನಾನ ಮಾಡ್ತೀನಿ, ನಾನು ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿದ್ದೆ. ನೋಡಿ ಅರ್ಧಂಬರ್ಧ ದೋಸೆ ತಿಂದಿದ್ದಾಳೆ, ಕಾಯ್ತಾ ಇದ್ದಾಳೆ ಮೈಕ್ಗೆ. ವಾವ್, ಏನಿಯ ಇದು? ಹೆಂಗ್ ಮಾಡೋದು? ಆಡೋದು ಹೆಂಗಮ್ಮ ಮೈಕಲ್ಲಿ? ಬೇಕಾ? ಓಪನ್ ಮಾಡ್ಲಾ? ಓಪನ್ ಮಾಡಕ್ಕೆ ನೋಡಿ. ಓಪನ್ ಯಾರ್ದು ಅದು? ನನಗೆ ಕೊಡ್ತೀಯಾ? ನಾ ತಗೊಳ? ನಂದು ಮೈಕು. ಯಾರ್ದದು? ನಂದು. ಖುಷಿ ನೋಡಿ ಮಕ್ಕದಲ್ಲಿ. ಓ ಥ್ಯಾಂಕ್ ಯು. ಖುಷಿ ಆಗ್ಬಿಟ್ಟಿದ್ದಾಳೆ. ಮುಚ್ಚಿ ಕಿಚ್ಚಿ ಕೊಡ್ತೀಯ? ಓಪನ್ ಪಪ್ಪ ಮಾಡ್ತಾ ಇದ್ದಾರೆ. ಏನಂದ್ರೆ ನಮ್ಮ ಮನೆ ಎದುರುಗಡೆ ಅವ್ರ ಮನೇಲಿ ಇತ್ತು ಮೈಕು. ಹೋಗಿ ಅಲ್ಲಿ ಮೈಕು ಅಂತ ಇದ್ಲಾ. ನಾನು ನಿನ್ನೆ ನೋಡಿ ಅಯ್ಯೋ ಇಷ್ಟೊಂದು ಕೇಳ್ತಾ ಇದ್ದಾಳೆ ಅಂದ್ಬಿಟ್ಟು ನಾವು ಅದಕ್ಕೆ ಕಿರಣ್ಗೆ ಹೇಳ್ಬಿಟ್ಟೆ ಆರ್ಡ್ರ್ ಮಾಡೋಣ ಅಂತ. ಈಗ ಇದೇ ಟೈಮ್ ಅಲ್ವಾ, ನನಗೇನು ಫಸ್ಟ್ ಬೇಡ ಅಂತಿದೆ ಕಿರಣ್ಗೆ, ತಲೆ ತಿಂದ್ಬಿಡ್ತಾಳೆ ಆಡಿ ಅಂತ. ನೋಡೋಣ. ನೋಡಿಲ್ಲ ಅವನಂತೆ ಅವಳಿಗೆಲ್ಲ ಗೊತ್ತು. ಇವಾಗ ಹಾಡು ಹೇಳ್ತಾಳೆ. ಏನ ಯಾವ ಹಾಡು ಹೇಳ್ತಾಳೆ? ಆನ್ ಮಾಡಿಕೊಡು. ಸಖತ್ತಿದೆ ಅಲ್ಲ? ಫುಲ್ ಖುಷಿ ಆದ್ಲು. ಅಯ್ಯೋ ಖುಷಿ. ಹಲೋ ಕೊಡು ಏನಾಗೆ. ಹಾಡು ಹೇಳ್ತಾಳೆ. ಏನ ಹಾಡು ಹೇಳಿಯ ಅಮ್ಮ? ಹಾಡು ಹೇಳಮ್ಮ. ಹಿಂಗ್ ಇಟ್ಕೋಬೇಕು. ಆನಲ್ಲಿ ಇದೆ. ಹಾಡು ಹೇಳು. ಆನ್ ಆಗೈತೆ, ಹಾಡು ಹೇಳು. ದರ್ಶನ ಹಾಡು. ಕೈ ಬಿಡಲ್ ನಿನ್ನ ಅವಳು. ಆನ್ ಆಗಿದೆ, ಮಾತಾಡು ನೀನು, ಮಾತಾಡು. ಆನ್ ಇದೆ ಅಮ್ಮ. ಹಾಡು ಹೇಳ್ತಾಳೆ. ಏನ ಇವಾಗ? ದರ್ಶನ ಹಾಡು. ಇದೇಂದ್ರೆ ಇದಾಡು. ಡಿ ಹಾಡೇನ ಮಾಡು. ಹಾಡು. ಫುಲ್ ಸ್ವಲ್ಪ ಹೊತ್ತು ಫುಲ್ ನೋಡ್ತಾಳೆ. ಆಮೇಲೆ ಅವಳು ಯಾರ್ದು ಮೈಕು?
ಫೈನಲಿ ಅಪ್ಪ ನಮ್ಮ ಮನೆಗೆ ಬಂತು ಮೈಕು. ಇಷ್ಟು ಕಿರಣ್ ಯಾವಾಗೋ ಆರ್ಡರ್ ಮಾಡ್ತಿದ್ರು, ನಾನೇ ಬೇಡ ಅಂದಿದ್ದೆ. ನೋಡಿ ಇಲ್ಲ ಅಂದ್ರೆ ಇಟ್ಕೊತಲೆ ತಿಂದಾಕ್ ಬಿಡ್ತಲೆ. ಬೀಳಿಸ್ಬಾರ್ದು, ಅದು ಬೀಳಿಸ್ಬಾರ್ದು, ಗಟ್ಟಿಗೆ ಹಾಡು ಹೇಳ್ಬೇಕು. ಹಾಡು ಹೇಳಿಯ? ಡಿಡಿ ಕಾರ್ಡ್ ಆಗಿದೆ. ಏನಕ್ಕೆ ಬೇಡ ಬಿಡು, ಕೊಟ್ಬಿಡು ಮೈಕ್, ವಾಪಸ್ ರಿಟರ್ನ್ ಮಾಡ್ಬಿಡು. ಕಿರಣ್ ಹಾಡು ಹೇಳ್ತಲ್ಲ, ಡಿಡಿ ಹಾಡು. ಡಿಡಿಕ್ಕ ದರ್ಶನ್ ಹಾಡು. ದರ್ಶನ್ ಹಾಡು. ಹಂಗೆ ಹೊಡಿಬಾರ್ದು. ಆಡಮ್ಮು ಫುಲ್ ಖುಷಿಯಲ್ಲಿದ್ದಾಳೆ. ಇವಾಗ ಸ್ವಲ್ಪ ಹೊತ್ತು ನೆಕ್ಕೊಂಡು ಮಮ್ಮ ಮತ್ತೆ ಅರ್ಧಂಬರ್ಧ ತಿಂದಿದ್ದೆ ನೋಡಿ, ತಿಂದೇ ಇಲ್ಲ ಅಲ್ಲ. ವಾವ್ ಸೂಪರ್. ಮತ್ತೆ ಏನ್ ಮಾಡೋದು? ಇರ್ಲಿ, ನೀನ್ ಆಡಲ್ಲ. ಪಪ್ಪ ಆಡ್ತಾರ, ಕೊಡು ಒಂದು ಹಾಡು. ಇವಾಗ ಜೋರಾಗಿ ಬಂತು ಸೌಂಡ್. ನೀನ್ ಆಡ್ಕಿರೋಣ ಒಂದು ಹಾಡು, ಒಂದೇ ಲೈನ್ ಪ್ಲೀಸ್. ಎಷ್ಟು ಚೆನ್ನಾಗಿ ಆಡ್ತಾರ ಗೊತ್ತಾ ಕಿರಣ್, ಆದ್ರೂ ಆಡಲ್ಲ ಅಂತಾರೆ. ಪ್ಲೀಸ್ ಅಮ್ಮ ಪಪ್ಪ ಆಡು ಪ್ಲೀಸ್ ಅನ್ನು. ಮಗಳಿಗೋಸ್ಕರ ಆಡ್ತಾರಂತ ಕಾಣುತ್ತೆ. ಈಗ ಪ್ಲೀಸ್ ಆಡಿ ಪಪ್ಪ ಅನು. ಹಾ, ಒಂದೇ ಲೈನ್ ಆಡು ಮಗಳಿಗೋಸ್ಕರ. ಇವು ಪಪ್ಪಗೆ ಆಡಕ್ಕೆ ಹೇಳಿ, ಪಪ್ಪಗೆ ಪ್ಲೀಸ್, ನಂಗೋಸ್ಕರ ಪಪ್ಪ ಹಾಡು. ಓಕೆ, ಕಿರಣ್ ಇವಾಗ ಆಡ್ತಿದ್ದಾರೆ. ದಯವಿಟ್ಟು ಒಂದು ಸಾಂಗ್ ಪ್ಲೀಸ್. ಮೊನ್ನೆ ಟ್ರಿಪ್ ಹೋಗಿದ್ವ ವಯನಾಡು, ಏನ್ ಜೋರಾಗಿ ಆಡ್ಕೊಂಡು ಹೋಗ್ತಾರ ಕಾರಲ್ಲಿ. ನಾನು ಹಿಂದೆ ನಿದ್ದೆ ಹೋಗ್ಬಿಟ್ಟಿದ್ದೀನಿ. ನಾನಾ ಎಲ್ಲೋ ಮಳೆಯಾಗಿದೆ, ಹಲೋ ಮೈಕ್ ಟೆಸ್ಟಿಂಗ್. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಶೇರ್ ಮಾಡಿ. ಆಯ್ತು, ಇನ್ನ ಸ್ಟಾರ್ಟ್ ಏನದ ಹವಾ. ಸೊ ಇನ್ನೊಂದೇನು ಗೊತ್ತಾ, ಕಿರಣ್ ನನ್ಗೆ ಇವಾಗ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಇದು ವಿಮೆನ್ಸ್ ಡೇಗೆ. ಓಪನ್ ಮಾಡೋಣ. ವಿಮೆನ್ಸ್ ಡೇಗೆ ಕೊಟ್ಟಿದ್ದಾರೆ. ಅಪ್ಪ ಇದೇನು ಬ್ಲರ್. ಏನ್ ಕೊಟ್ಟಿದ್ದಾರೆ ಅಂದ್ರೆ, ಆಕ್ಚುಲಿ ವಿಮೆನ್ಸ್ ಡೇ ನೋಡಿ, ಇದಕ್ಕೆ ಇದೇ ರೀಸನ್ಗೆ ಅದೇ ವಿಮೆನ್ಸ್ ಡೇ ನಿನ್ನೆನೆ ಇದ್ದಿದ್ದು, ಆಗೋಗಿದೆ. ಸೊ ಇದು ಮಗ್ಗು ಕೊಟ್ಟಿರೋದು ವಿಮೆನ್ಸ್ ಡೇಗೆ. ಯು ಆರ್ ಪವರ್ಫುಲ್, ಬ್ಯೂಟಿಫುಲ್, ಬ್ರಿಲಿಯಂಟ್ ಆ್ಯಂಡ್ ಬ್ರೇವ್. ಸೊ ಎಲ್ಲರಿಗೂ ಹ್ಯಾಪಿ ವಿಮೆನ್ಸ್ ಡೇ. ನಿನ್ನೆನೆ ವಿಮೆನ್ಸ್ ಡೇ ಇತ್ತು, ಬಟ್ ನಿನ್ನೆ ನಮ್ ಟೈಮೇ ಹೆಂಗಿತ್ತಲ್ಲ ಕಿರಣ್, ಅಪ್ಪ ಏನೋ ಒಂದು ಟೈಮೇ ಸರಿ ಇರಲಿಲ್ಲ ನಿನ್ನೆ ನಮ್ದು. ಏನಾಯ್ತು ಫಸ್ಟ್ ಏನಾಯ್ತಂದ್ರೆ, ಕೀ ಕಳ್ಕೊಂಡ್ವಲ್ಲ, ನಮ್ಮ ಮನೆ ಕೀ ಕಳ್ಕೊಂಡ್ಬಿಟ್ವಿ. ಅದಕ್ಕೂ ಮುಂಚೆ ಏನಾಯ್ತು, ಒಂದ್ ನಿಮಿಷ ಈಗ. ಸೊ ಹೋದ್ವಿ, ಕಾರ್ದು ಕೊಟ್ಟಿದ್ವಲ್ಲ, ಕಾರ್ದು ಅದೆಲ್ಲ ಸರ್ವಿಸ್ ಮಾಡ್ಸಾಯ್ತು. ಮಾಡ್ಸಿದ್ಮೇಲೆ ಒಳಗಡೆ ಗಾಗಲ್ಸ್ ತಗೊಂಡಿದ್ವಲ್ಲ ನಾನು ಕಿರಣ್, ಹೊಸದು ಲೆನ್ಸ್ ಕಟ್ಗೆ ಹೋಗ್ಬಿಟ್ಟು ಅದು ಅಲ್ಲೇ ಇಟ್ಟಿದ್ದಾರೆ. ನಂಗೆ ಗೊತ್ತಿತ್ತು ಅದು ಮಿಸ್ ಆಗುತ್ತೆ, ತೆಗೆದ್ಬಿಡು ಅಂತ ಕಿರಣ್ಗೆ ಹೇಳಿದೆ, ಬಟ್ ಅವ್ರು ಮರ್ತು ಬಿಟ್ಟಿದ್ದಾರೆ. ಕೊಡಿಯ. ಸೊ ಅದು ನೋಡಿದ್ರೆ ಮಿಸ್ ಆಗ್ಬಿಟ್ಟಿದೆ. ತಲೆ ತಿನ್ನಕ್ ಬೇಡ ನಂಗೆ, ಅದಕ್ಕೆ ಅದು ಮೈಕು. ಸೊ ಅದು ಮಿಸ್ ಆಗ್ಬಿಟ್ಟಿದೆ, ಏನೂ ಸಿಗ್ಲಿಲ್ಲ. ಬಂದ್ವಿ, ಏನ್ ಮಾಡ್ತಾರೋ ಗೊತ್ತಿಲ್ಲ ಅದು. ಆಮೇಲೆ ಸೊ ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ವಿ. ಅಲ್ಲಿ ಹೋಗಿದ್ಮೇಲೆ ದೇವಸ್ಥಾನದಲ್ಲಿ ಕೊಡಮ್ಮು ಮನೆ ಕೀ ಅಲ್ಲೇ ಬಿದ್ದೋಗ್ಬಿಟ್ಟಿದೆ ಗ್ರೌಂಡಲ್ಲಿ. ಮನೆ ಕೀ ಬರ್ತೀವಿ ವಾಪಸ್ಸು, ಡೋರ್ ಓಪನ್ ಮಾಡಕ್ ಕೀ ಇಲ್ಲ ಮನೆ ಕೀ. ಇವಳು ಬೇರೆ ಡೈಪರೇ ಹಾಕ್ಸ್ಕೊಂಡಿಲ್ಲ, ನನ್ನ ಮೇಲೆ ಸುಸ್ಸು ಮಾಡ್ಬಿಟ್ಲು. ಎಂಡ್ ಮೂಮೆಂಟ್ ಅಲ್ಲಿ ಮಾಡ್ಸೋಣ ಅಂದ್ರೆ ಆಯ್ತು ಅಂದ್ಬಿಟ್ಟು, ಆಮೇಲೆ ನಮ್ಮ ಮನೆ ಎದುರುಗಡೆ ಅವ್ರದ್ದು ಗಾಡಿ ಕೀ ಇಸ್ಕೊಂಡು ಬೈಕಲ್ಲಿ ಬೇಗ ಹೋಗಿ, ಆಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ಗ್ರೌಂಡಲ್ಲಿ ಅಲ್ಲೇ ಇತ್ತು. ಅಕಸ್ಮಾತ್ ಕೀ ಕಳ್ದೋಗಿದ್ರೆ ನಾವು ಆಚೆನೇ ಇರ್ಬೇಕಿತ್ತು, ಇಲ್ಲಾಂದ್ರೆ ಡೋರ್ ಓಪನ್ ಮಾಡ್ಸಕ್ ಕರ್ಸಿ ಏನೋ ಒಂದು ಮಾಡ್ಬೇಕಾಗ್ತಿತ್ತು ಸರ್ಕಸ್.
ನಿನ್ನೆ ಅಂತೂ ಟೈಮ್ ಸರಿಯಿಲ್ಲ ಬ್ಲಾಗ್, ಅದಕ್ಕೆ ಅರ್ಧಕ್ಕೆ ಮಾಡಿ ಹಂಗೆ ಬಿಟ್ಬಿಟ್ಟೆ. ಹಾಂ ಎಂಜಲ್ ಮಾಡಿದಾಳಲ್ಲ. ಇದು ಬಾಯಲ್ಲಿ ಇಟ್ಕೊಂಡು ನೆಕ್ಕೋದಲ್ಲ, ಎಷ್ಟು ಗ್ಯಾಪ್ ಇಟ್ಕೊಂಡು ಆಡ್ಬೇಕು. ಏನೇನು ನೆಕ್ಕಿದ್ರೆ ನಿನ್ನ ಮೇಲೆ ಇದು ಕೊಡೋದೇ ಇಲ್ಲ ನಿನಗೆ. ನೋಡಿ ಇಲ್ಲೆಲ್ಲ ಎಷ್ಟು ಜೊಲ್ ಮಾಡಿಟ್ಟಿದ್ದಾಳೆ. ನೆಕ್ ಬಿಡ್ತಾಳೆ ಜಸ್ಟ್ ಎಲ್ಲ ನೋಡಿ ಗಲೀಜು. ನೆಕ್ ಬಾರ್ದಿಷ್ಟು ಗ್ಯಾಪ್ ಇರ್ಬೇಕಾಯ್ತಾ. ಚೆನ್ನಾಗಿದೆ ಅಲ್ಲ ಇದು. ಚಾರ್ಜ್ ಮಾಡೋದಾ ಬ್ಯಾಟ್ರಿ ಇದಾ? ಚಾರ್ಜ್. ಮೈಕ್ ಎಲ್ಲಿದೆ ದೂಲ? ದೂಲ ಅಲ್ಲ, ನೀನು ಜೊಲ್ ಮಾಡಿರೋದು. ಪಪ್ಪ ಕೊಡಲಿ. ಇದೆಲ್ಲ ಹಿಂಗೆಲ್ಲ ಮಾಡಬಾರ್ದು. ಜೊಲ್ ಒಳಗಡೆ ನೀರು ಹೋಗಿದೆ ಅವಳದು ಬಾಯಿಂದ. ಇಲ್ಲಿ ಅದು ಹಿಂಗೆ ಟಚ್ ಮಾಡಬಾರ್ದು ಲಿಪ್ಸ್ಗೆ. ಓಕೆ ಏನು? ಓಕೆ. ಒಂದು ಹಾಡು ಹೇಳ್ತಾಳೆ ಏನ, ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಪಡ್ಡು ಇತ್ತು ತಿಂತಾ ಇದ್ದೀನಿ. ಕಿರ ನೋಡಿ ಮಕಾನ ತೊಗೊಂಬಂದವ್ರು ತಿನ್ನಕ್ಕೆ. ಮಕಾನ ಮೂವಿ ನೋಡೋಣ ಅಂತ ಏನ ಚಿಪ್ಸ್ ಎಲ್ಲ ಬಿಟ್ಟು ಯಾವ ಕಾಲ ಆಯ್ತು ತಿಂದೇ ಇಲ್ಲ ಬಿಡು, ನಿಜ. ಮಕಾನ ಒಂದೇ ತಿನ್ನೋದು ಇವಾಗ ಏನಿದು. ಸೊ ಕಟನ್ ಎಲ್ಲ ಕ್ಲೋಸ್ ಮಾಡಿದೆ. ಮೂವಿ ನೋಡೋಣ ಅಂತ ಈಗಲ್ ಹಿಂಗೆ ಪ್ಲೇ ಹಾಕ್ತೀವಿ, ಹಿಂಗೆ ಇಟ್ಟು ಬಿಟ್ಬಿಡ್ತೀವಿ. ನಿನ್ನೆಯಿಂದ ನೋಡೋಕ್ಕೆ ಆಗ್ತಾಯಿಲ್ಲ 2 ಡೇಸಿಂದ. ಸೊ ಏನ ಇವಾಗ ಅಲ್ಲಿ ಹೋಗಿದ್ದಾಳೆ ಎದುರುಗಡೆ ಮನೆಗೆ. ಸೊ ಅವಳು ಬರೋದು ಸ್ವಲ್ಪ ಆಗುತ್ತೆ, ಆರಾಮ್ ಮಾತಾಡ್ಕೊಂಡಿದ್ದಾಳೆ. ಎಷ್ಟಾಗುತ್ತೋ ಅಷ್ಟೊತ್ತುವರೆಗೂ ಅಷ್ಟು ಮೂವಿ ನೋಡೋದು. ಪ್ಲೇ ಮಾಡು. ಮೂವಿ ನೋಡ್ತಾ ಇದ್ವಾ. ಇನ್ನೇನು ಸ್ಟಾರ್ಟ್ ಮಾಡಿ ಒಂದು 15 ನಿಮಿಷಕ್ಕೇ ಮತ್ತೆ ಏನ ಬಂದ್ಲು. ಸರಿ ಅವಳು ಬಂದ್ಲು ಅಂದ್ಬಿಟ್ಟು ಹಂಗೆ ಕಿಚಡಿ ಕೂಡ ಮಾಡಿ ರೆಡಿ ಇಟ್ಟಿದ್ದೆ. ಹಿಂಗೆ ನೋಡಿ ಮೂವಿ ನೋಡೋಕೆ ಸ್ಟಾರ್ಟ್ ಮಾಡ್ತೀನಿ, ಒಂದಲ್ಲ ಒಂದು ಆಗ್ತಾನೆ ಇರುತ್ತೆ. ಅವಳಲ್ಲಿ ಹೋಗಿದ್ಲು ಅಂತ ಕೂತ್ಕೊಂಡೆ. ಓಕೆ ಇನ್ನೇನು ಬಂದುಬಿಡ್ತಾಳೆ ಅವಳಿಗೆ ಅಡುಗೆ ಮಾಡೋಣ ಅಂತ ಮತ್ತೆ ಹೋಗಿ ಕಿಚಡಿ ಮಾಡಿದೆ. ಮತ್ತೆ ಬಂದು ಕೂತ್ಕೊಂಡೆ. ಸ್ವಲ್ಪ ಕೂತ್ಕೊಂಡು 5 ನಿಮಿಷಕ್ಕೆ ಮತ್ತೆ ಬಂದ್ಲು. ಸೊ ಹಂಗೇ ಆಗ್ಬಿಡುತ್ತೆ. ಸೊ ಹಂಗೂ ಅವಳಿಗೆ ಮಾಡಿ ತಿನ್ನಿಸಿದೆ. ತಿನ್ಸಾದ್ಮೇಲೆ ಮಲ್ಕೊಂಡ್ಲು. ಹಂಗೂ ಮಾಡಿ ಮೂವಿ ಕಂಪ್ಲೀಟ್ ಮಾಡಿದ್ವಿ. ಮೂವಿ ನೋಡಿದ್ವಿ. ಏನೋ ಗೊತ್ತಿಲ್ಲ, ಇವತ್ತು ಏನೋ ತುಂಬಾ ನಿದ್ದೆ ಮಾಡಿಬಿಟ್ಟಿದ್ದಾಳೆ. 2 ಗಂಟೆಗೆ ಮಲಗಿದ್ದು 4 ಗಂಟೆಗೆ ಇದ್ಲು. ಸೊ ಕಿಚಡಿ ಮಾಡಿದ್ನಲ್ಲ ಆವಾಗಲೇ ತಿಂದಿಲ್ಲ ಅವಳು, ತೊಗೊಂಬಂದು ಹಾಕೊಂಡು ಮಲ್ಕೊಂಡ್ಬಿಟ್ಲು. ಮತ್ತೆ ಆಟ ಮಾಡ್ತಾಳೆ ಅಂತ ಮಲಗಿಸ್ಬಿಟ್ಟಿದ್ದೆ. ಹಂಗೆ ಎದ್ದು ಇವಾಗ ಎದ್ದಿದ ತಕ್ಷಣ ಕೆಳಗಡೆ ಕರ್ಕೊಂಡೋಗಿ ತಿನ್ಸ್ಕೊಂಡು ಕರ್ಕೊಂಬಂದೆ. ಮೂವಿ ಚೆನ್ನಾಗಿತ್ತು. ಪಾರ್ಟ್ 2 ಬೇರೆ ಇದೆ ಅಂತ. ಅದು ರೀಸೆಂಟಾಗಿ ರಿಲೀಸ್ ಆಗಿದೆ. ಇನ್ನು ಪಾರ್ಟ್ 2 ಯಾವಾಗ ಬರುತ್ತೆ ಗೊತ್ತಿಲ್ಲ. ಸೊ ಮೈಕ್ ತಗೊಂಬಂದಾಗಿಂದ ಫುಲ್ ಹವಾ, ಏನಾಗಿಂತ ಜಾಸ್ತಿ ಹವಾ ಇಲ್ಲಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಮೈಕ್ ಹಿಡ್ಕೊಂಡು ಏನ್ ಹೇಳ್ತಿದ್ದೆ? ಆವಾಗಿಂದ ಹಾಡು ಹೇಳ್ತಿದ್ದೆ. ಚೆನ್ನಾಗಿ ಆಡ್ತಾರೆ. ನಾನು ಮೊಬೈಲ್ ಎತ್ತಿದ್ರೆ ಸ್ಟಾಪ್ ಮಾಡ್ಬಿಡ್ತಾರೆ, ಆಡ್ತಾ ಇಲ್ಲ ಅವರು. ಒಂದಲ್ಲ ಒಂದಿನ ಶೇರ್ ಮಾಡ್ತೀನಿ. ಸೊ ಇವತ್ತು ಹಂಗೆ ಏನೋ ಕಿರಣ್ ಆಚೆ ಹೋಗೋಣ ಡಿನ್ನರ್ಗೆ ಅಂತ ಹೇಳಿದ್ರು. ವಿಮೆನ್ಸ್ ಡೇ ಸ್ಪೆಷಲ್ ಆಗಿ. ಏನಮ್ಮ ಬುಕ್ಕ ಏನು ಓಪನ್? ಅಮ್ಮಯ್ಯ ಇದು ಓಪನ್ ಮಾಡ್ಬೇಕಾ? ಇರು ತಗೋ. ಇದು ಆಲ್ರೆಡಿ ನಮ್ಮ ಹತ್ರ ಇತ್ತು. ನಿಶ್ಚಿತ್ ಗೊತ್ತಿಲ್ಲ, ಅವ್ನು ಮತ್ತೆ ಸೇಮ್ ಇದನ್ನೇ ತಗೊಬಂದ್ಬಿಟ್ಟಿದ್ದಾನೆ. ಬುಕ್ಸ್ ಇದೆಲ್ಲ ಆಲ್ರೆಡಿ ಇತ್ತು ಸೆಟ್. ಏನಿಯ ಇದು? ಸೊ ಅದೇ ಆಚೆ ಡಿನ್ನರ್ಗೆ ಹೋಗೋಣ ಅಂದಿದ್ದಾರೆ. ನೋಡೋಣ ಎಲ್ಲಿ ಹೋಗೋದು ಏನು ಅಂತ. ಸೊ ರಾತ್ರಿ ಅಡುಗೆ ಮಾಡೋದಂತೂ ಇಲ್ಲ. ಇವಾಗ ತಿಂದಿದ್ದು 4:30 ಆಗಿದೆ ಸಾಯಂಕಾಲ. ಇವಾಗ ತಿಂದಿದ್ದು ಫುಲ್ ಲೇಟ್ ಆಗ್ಬಿಡ್ತು. ಏನು ಲಾಲಿಪಾಪ್ ಅಂತೆ? ಲಾಲಿಪಾಪ್ ಅದು ಯಾರು ಹೇಳ್ಕೊಟ್ರು ಲಾಲಿಪಾಪ್ ಅಂತ? ಏನ್ ಮಾಡ್ತಾರೆ ಲಾಲಿಪಾಪ್ನ? ಏನದು ತಿಂತಾರ? ಏ ಕಳ್ಳಿ, ಲಾಲಿಪಾಪ್ ಗೊತ್ತಾ ನಿನ್ಗೆ? ಯಪ್ಪ ಇದೇನಿದು? ಬಾಲ್. ವಾವ್. ಏನ್ ಎಗ್ಗು ಇದು? ಅಗ್ಗ. ಒಂದು ಮಲೇಷಿಯಲ್ಲಿ ತಗೊಂಡಿದ್ ಡ್ರೆಸ್ ಎಷ್ಟು ಕ್ಯೂಟ್ ಆಗಿದೆ. ಇದು ಹಾಕ್ದಾಗೆಲ್ಲ ಗಲೀಜ್ ಆಗ್ಬಿಡುತ್ತೆ, ವೈಟ್ ಅಲ್ವಾ. ಸೊ ತುಂಬಾ ಕೇರ್ಫುಲ್. ಲಾಲಿಪಾಪ್. ಸೊ ನೋಡೋಣ ಡಿನ್ನರ್ ಎಲ್ಲಿಗೆ ಅಂತ. ಇನ್ನೊಂದು ಕೇಳ್ತಾ ಇದ್ರಿ ಕರೆಕ್ಟು. ನಾವು ರೆಸಾರ್ಟ್ಗೆ ಹೋಗಿ ಬಂದ್ವಲ್ಲ, ಎಷ್ಟು ಚಾರ್ಜ್ ಆಯ್ತು ಏನು ಅಂತೆಲ್ಲ. ಏನಮ್ಮ ಇದು? ಸೊ ಅದು ಫಸ್ಟ್ ಹೋಗಿದ್ ರೆಸಾರ್ಟ್ ನಾವು ವೈತ್ರಿ ರೆಸಾರ್ಟ್ ಎಲ್ಲ ವಾಯ್ನಾಡ್ ಅಲ್ಲೇ ಇರೋದು. ಇನ್ನು ನೆಕ್ಸ್ಟ್ ಹೋಗಿದ್ದು ಬಾ ಕುತ್ಕೋ ಲೇಕ್ ರೋಸ್ ಅಂತ ಅಲ್ಲ ಕಿರಣ್? ಸೊ ಅಲ್ಲಿದ್ದ 1 hour ಅಷ್ಟೇ ಇರೋದು ಡಿಫ್ರೆಂಟ್ ಟ್ರಾವೆಲ್ ಮಾಡೋಕ್ಕೆ. ಏನದ ಬುಕ್ಕಾ? ಸೊ
ಸೊ ಫಸ್ಟ್ ಹೋಗಿದ್ದು ವೈತ್ರಿ ರೆಸಾರ್ಟ್. ಕಿರಣ್ ಅದು ಎಷ್ಟಾಯ್ತು ಟೋಟಲ್? ವೈತ್ರಿ 13,000 ಪ್ಲಸ್ ಟ್ಯಾಕ್ಸ್. 13,000 ಪ್ಲಸ್ ಟ್ಯಾಕ್ಸಾ? ಓಕೆ. ಅದರಲ್ಲಿ ಬ್ರೇಕ್ಫಾಸ್ಟ್ ಮತ್ತೆ ಡಿನ್ನರ್ ಅಷ್ಟೇ ಇನ್ಕ್ಲೂಡ್ ಇರುತ್ತೆ, ಲಂಚ್ ಇನ್ಕ್ಲೂಡ್ ಇರಲ್ಲ. ಒನ್ ನೈಟ್ಗೆ ಅಷ್ಟೇ. ಸೊ ಸೆಕೆಂಡ್ ಹೋಗಿದ್ದು ಅದು ಅಲ್ಲಿದ್ದ 1 hour ಅಷ್ಟೇ ಇದ್ದಿದ್ದು. ಅದು ಬಂದ್ಬಿಟ್ಟು ಅದು ಒಂದು 8,000 ಟ್ಯಾಕ್ಸ್ ಎಲ್ಲ. ಬರೀ ಬ್ರೇಕ್ಫಾಸ್ಟ್ ಅಷ್ಟೇ ಇರುತ್ತೆ, ಡಿನ್ನರ್ ಇರಲ್ಲ, ಲಂಚ್ ಇರಲ್ಲ. ಸೊ ಬೇಕಂದ್ರೆ ಆರ್ಡರ್ ಮಾಡ್ಕೋಬಹುದು, ಅದೊಂದು ಸಪ್ರೇಟ್ ಎಲ್ಲ. ಸೊ ಟ್ರಾವೆಲಿಂಗ್ ಎಲ್ಲ ಅದೆಲ್ಲ ಹೋಗಿ ಬರಕ್ಕೆ ಒಂದು ಅಂದಾಜು ಏನಮ್ಮ ಪೆಟ್ರೋಲ್ ಒಂದು ಫುಲ್ ಟ್ಯಾಂಕ್ ಆಗಿದೆ ಕರೆಕ್ಟ್ ಆಗಿ. ಫುಲ್ ಟೈಮ್ 650 ಕಿಲೋಮೀಟರ್ಸ್. ಸೊ ಇಷ್ಟ ಆಯ್ತು. ಬಟ್ ಓಕೆ, ಹೋಗಿ ಆರಾಮಾಗಿ ಒಂದು ವೆಕೇಶನ್ ಚೆನ್ನಾಗಿತ್ತಲ್ಲ. ಏನಮ್ಮ ಹೇಳಿ ಹೇಳಿ, ಅದೇನದು ಏನದು ಏನು ಇದೇನಿದು ಹೇಳು, ಇದೇನಿದು ಹೇಳ್ಬೇಕು. ಏನದು? ಟೋಪಿ, ಕ್ಯಾಪ್. ಇದೇನಿದು? ಜೀಬ್ರಾ. ಅದ್ರ ಮೇಲೆ ಜೀಬ್ರಾ ಇದೆ, ಅದ್ರ ಮೇಲೆ ಜೀಬ್ರಾ ಇದೆ, ಅದಕ್ಕೆ. ಯಪ್ಪ, ಇದೇನಮ್ಮದು? ಇದೇನಿದು? ಏನಿದು? ಬ್ರಷ್. ಬ್ರಷ್ ಇಂದ ಏನ್ ಮಾಡ್ತೀವಿ? ಹಲ್ಲುಚ್ತೀವಾ? ಇದೇನಿದು? ಬುವ್ವಾ. ಬಾಟಲ್, ಮಿಲ್ಕ್ ಬಾಟಲ್. ಇದೇನಿದು? ಏನಿದು? ಬಾರ್ಬಿಯಾ? ಬಾರ್ಬಿ ಅಂತ ಇದು ಹೇಳ್ತೀಯಾ? ಇದೇನಿದು? ಇದು ಇದೇನಿದು? ಇದು ಗೊಂಬೆ, ಟೆಡ್ಡಿ. ಇದು ಇದು ಏನಿದು? ಅಲ್ಲಮ್ಮ, ಬ್ಯಾಗ್. ಇದು ಕ್ಯಾಪ್. ಇದೇನಿದು? ಇದು ಚಪ್ಪಲ್, ಶೂಸ್. ಇದು ಅದೇನದು? ಸಾಕ್ಸ್. ಎಲ್ಲಿದೆ? ಡಕ್ ಇದೆಯಾ? ಏನ್ ಕಾಣುತ್ತೆ ಕಣ್ಣಿಗೆ? ನಾನು ನೋಡೇ ಇಲ್ಲ ಅದು. ಡಕ್. ಏನು ಬುವ್ವ ಆಡದ? ಟಬ್. ಇದೇನಿದು? ಇದು ಸೈಕಲ್, ಕಾರ್. ಇದು ಗೊತ್ತಿಲ್ಲ ಅನ್ಸುತ್ತಲ್ಲ. ಟ್ರೈನ್. ಗೊತ್ತಿಲ್ಲ, ಅದು ಟ್ರೈನ್ ಗೊತ್ತಿಲ್ಲ ಅಷ್ಟೇ. ಎಲ್ಲಿದ್ದಾಳೆ ಅಮ್ಮು? ಹಾಯ್ ಮೇಡಮ್. ಹಾಯ್ ಮೇಡಮು. ಹೇಯ್, ಅಯ್ಯೋ, ಜಿರಾಫ್ ಅದು. ಹಾರ್ಸ್. ಓಕೆ, ಹಾರ್ಸೇ ಅದು. ಗಟ್ಟಿ ಗಿಡ್ಕೊಮ್ಮು. ಆನೆ ಬಂದಾನೆ ಯಾವೂರಾನೆ. ಎಲ್ಲೇ ಹೋಗೋಣ? ಎಲ್ಲ ಹೋಗೋದು? ಅಯ್ಯ, ಈಗ ಆನೆ ಎದ್ದೊಳುತ್ತೆ, ಗಟ್ಟಿ ಹಿಡ್ಕೋಬೇಕು. ಉಪ್ಪು ಮೂಟೆ, ಉಪ್ಪು ಮೂಟೆ. ಯಾರಿಗೆ ಬೇಕು ಉಪ್ಪು ಮೂಟೆ? ಮತ್ತೆ ಆನೆ ಬೆಂಡಾಗುತ್ತೆ. ಇಳಿಬೇಕು ಇವಾಗ. ಇಳಿಬೇಕು. ಇಳಿಬೇಕಂದ್ರೆ ವಲ್ಲಪ್ಪ ಅಂತೆ. ಇನ್ನೊಂದ್ಸರಿ ಇಳಿಬೇಕಿಯಾ? ಆನೆಗೆ ಸುಸ್ತಾಗೈತಲ್ಲ. ಆನೆಗೆ ಸುಸ್ತಾಗೈತೆ, ಇಳಿಬೇಕು. ಇಳಿದ್ಬಿಟ್ಟು ಮತ್ತೆ ಹತ್ತು. ಇಳಿ. ಹಿಂಗ್ ಇಳಿಯೋದು. ಹೆಂಗ್ ಇಳಿತ್ಯಾ? ಇಳಿಯಮ್ಮ. ಇಳಿಯೋದು. ಆಯ್ತು ಬಿಡು, ಅವಳು ಇಳಿಯಲ್ಲ, ವಲ್ಲಪ್ಪ ಅಂತವಳೆ. ಇವ್ರು ನೋಡಿ ಅದನ್ನ ಹಿಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದಾಳೆ. ಜಸ್ಟ್ ಇವಾಗ ಅವಳಿಗೆ ಹಾಲು ಕುಡಿಸ್ದೆ. ಹಾಲು ಕುಡಿದ್ಲು. ಟೈಮ್ ಎಷ್ಟಾಗಿದೆ? 6
6:50 ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತು 1 ಅವರಲ್ಲಿ ಬಿಡಬೇಕು ಡಿನ್ನರ್ಗೆ ಆಚೆ. ಕಿರಣ್ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರೆ. ಅದು ಹೇಳಿದ್ನಲ್ಲ, ಸೂಪರ್ ಬಾಟಮ್ಸ್ ಅದು ಪ್ಯಾಡೆಡ್ ಅಂಡರ್ವೇರ್ ವಾಶ್ ಮಾಡಿ ಹಾಕಿದ್ದೆ. ಇವಾಗ ಫಸ್ಟ್ ಟೈಮ್ ಅವಳಿಗೆ ಹಾಕಿದ್ದೀನಿ. ಚೆನ್ನಾಗಿದೆ. ಎದೊಳಿಯ ಅಲ್ಲ ಕುತ್ಕೊಂತಿದ್ದೆ, ಹೋಗಿ ಹೋಗಿ ಮೂಲೆ ಸೇರ್ಕೊಂತೀಯಲ್ಲ. ಬದ್ದ ಜುಟ್ಟ ಕಣವ. ಬದ್ದ ದದ್ದ ವಲ್ಲಪ್ಪ. ಏನು ಬಾ ಇದು ವಲ್ಲಪ್ಪ ಹಿಡಿದು ಬಿಟ್ಟವಳೆ. ವಲ್ಲಪ್ಪ. ಕಿರಣ್ ಇಲ್ಲೇ ಕುತ್ಕೊಂಡು ನನಗೆ ರೀಲ್ಸ್ ಶೇರ್ ಮಾಡ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್. ನೀವು ಹಿಂಗೇನಾ? ಅಲ್ಲ ಪಕ್ಕ ಪಕ್ಕ ಕುತ್ಕೊಂಡು ರೀಲ್ಸ್ ಏನಾದ್ರು ಶೇರ್ ಮಾಡ್ತೀರಾ? ನಾವಂತೂ ಯಾವಾಗ್ಲೂ ಹಂಗೆ ಮಾಡ್ತಿರ್ತೀವಲ್ಲ ಕಿರಣ್? ಅಲ್ಲ ಕಿರಣ್, ಇಲ್ಲೇ ಕುತ್ಕೊಂಡು ರೀಲ್ಸ್ ಶೇರ್ ಮಾಡ್ಕೊಂತಿರ್ತೀವಲ್ಲ ಇಬ್ರು. ಹೇಳಿ ಹೇಳಿ ಹೇಳಿ. ಮೈಕಾ? ಮೈ ತಗೋ, ಸ್ಟಾರ್ಟ್ ಮಾಡಿನ್ನ ನಾನು. ಇಲ್ಲಿ ನೋಡಿಲಿ, ಮೈಕ್ ಕೊಡ್ತೀನಿ, ಆಡ್ತೀಯ ತಾನೆ? ಇಷ್ಟೊತ್ತು ಸೈಲೆಂಟ್ ಇರ್ತೀವಿ, ತಿರ್ಗ ಮೈಕ್ ಕೇಳ್ತಾಳೆ. ಅದು ಬಿಡೋದು, ಕ್ಲೋಸ್ ಮಾಡು. ಹಲೋ, ನಿಂದು ಕನೆಕ್ಟ್ ಆಗಿದ್ಯಾ? ನೀನಲ್ಲಿ ಪ್ಲೇ ಮಾಡ್ತಿರೋದು ಇಲ್ಲಿ ಬರ್ತಿದೆ. ಬ್ಲೂಟೂತ್ ಕನೆಕ್ಟ್ ಆಗಿದೆ ಅಮ್ಮ ಪಪ್ಪದು. Bluetooth pairing. Volume. Microphone volume. ನಿನ್ ದರ್ಶನ ಆಡು. ಅದು ಹತ್ರ ಇಟ್ಕೊಂಡು ಆಡು. ದರ್ಶನ ಇರು, ನಾನು ಹಿಡ್ಕೊಂತೀನಿ. ಹಾಡು. ಹಾಡು, ಇವಾಗ ಹಾಡು. ನೀನು ಅದೇನು ಮಾಡ್ಬೇಡ, ಆನ್ ಮಾಡೇ ಕೊಟ್ಟಿರೋದು. ಇವಾಗ ಅಂದ್ರೆ ಆಫ್ ಮಾಡ್ತೀನೋ ನಾನು. ಬೇರೆ ಹಾಡು ಯಾವ್ದು ಬರುತ್ತೆ ನಿಂಗೆ ಅದು ಹಾಡು. ಕೂಲರ್ಕೊಂಡು ಡಿನ್ನರ್ ಹೋಗೋಣ. ಏನ್ ತಿಂತೀಯ? ಬೇಡ. ಏನ್ ತಿಂತೀಯ ಅಮ್ಮ ನೀನು? ಆನ ಇದೆ, ಏನ್ ತಿಂತೀಯ ಹೇಳು. ಸೊ ಕೊನೆಗೂ ಕಿರಣ್ ಆಡ್ತಾ ಇದ್ರು, ಕ್ಯಾಪ್ಚರ್ ಮಾಡಿದೀನಿ. ನೋಡಿ ಯಾಕೋ ಸೈಲೆಂಟ್ ಆಗ್ತಾರೆ ಅಂತ ಅನ್ಕೊಂಡೆ, ಬಟ್ ಆಡ್ತಾ ಇದ್ದಾರೆ. ಏನಾದ್ರೂ ಫುಲ್ ಎಂಜಾಯ್ ಮಾಡ್ತಿದ್ದಾಳೆ. ಸೂಪರ್. ಇವಾಗ ರೆಡಿ ಆಗಿ ಆಯ್ತು. ಇಯಾನ ಅಂತೂ ಪಪ್ಪನೇ ರೆಡಿ ಮಾಡ್ಬೇಕಂತ ಅವಾಗಿಂದ ಪಪ್ಪ ಅಂತ ಡ್ರೆಸ್ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಬಾಚಣಿಕೆ ಕೂಡ ತಗೊಂಡ್ಬಿಟ್ಟಿದ್ದಾಳೆ. ಕಿರಣೆ ರೆಡಿ ಮಾಡ್ಬೇಕಂತ. ನಾನು ಹತ್ರ ಹೋದ್ರೆ ಪಪ್ಪ ಅಂತಿದ್ದಾಳೆ. ಜುಟ್ಟಾಗ್ತಾ ಇದಾರೆ ಕಿರಣ್ ನೋಡಿ, ಜುಟ್ಟಾಗ್ತಾ ಇದಾರೆ. ರಬ್ಬರ್ ಬ್ಯಾಂಡ್ ಎಲ್ಲ ನಾನು ಹಾಕ್ಲಾ ಜುಟ್ಟು? ಯಾರು ಹಾಕ್ಬೇಕು? ಓಕೆ. ಯಾಕೆ ಮಮ್ಮ ಬೇಡ? ಪಪ್ಪ ಹಾಕ್ಬೇಕಾ? ಬಾಚೆನಿಕ್ಕಿನ ಹಾಕ್ಲಾ? ಆಗ್ತಾ ಇದೆ. ಹಂಗೆ ಎಲ್ಲ ಕೈಯಿಂದ ಎತ್ತಿ ಕಟ್ಬಿಟ್ಟು ನಾನು ಸಿಕ್ಕ ಆವಾಗಲೇ ಬಿಡಿಸಿದ್ದೀನಿ. ನೀಟ್ಗೆ. ಓಕೆ, ಏನ ರೆಡಿ? ಪಪ್ಪ ರೆಡಿ, ಮಮ್ಮ ರೆಡಿ. ಏನ್ ತಿಂತೀಯ ಹಿಂಗ ನೀನಲ್ಲಿ? ಅಯ್ಯೋ, ಪನ್ನೀರ್ ತಿಂತೀಯ? ಎಲ್ಲದಕ್ಕೂ ಬೇಡ. ವುಮೆನ್ ಅದು ಬೇಬಿ ಫ್ಯೂಚರ್. ಏ ಜುಟ್ ರೆಡಿ ಆಯ್ತಾ? ಹೋಗುತ್ತೆ ಬಾ ಹೋಗೋಣ. ಅದೇ ಕೆಳಗೆ ಹೆಂಗೆ ತೆಗಿತಾ ಇದೀಯಾ? ಆಯ್ತಾ? ಬಾ ಹೋಗೋಣ. ಕಾಡಿಗೆ ಹಚ್ಚೋಣ ಬಾ ಕಾಲಿಗೆ. ಅವಳು ಕಾಡಿಗೆ ಹಚ್ಚೋಣ. ಆಯ್ತು, ಬೇಡ ಇದನ್ನೆಲ್ಲ ಮೂತಿ ಮಾಡ್ಕೊಂತೀನಿ. ರೀಚ್ ಆಗಿದ್ದೀವಿ ನಮ್ಮ ಡೆಸ್ಟಿನೇಷನ್.
ಓಕೆ ಅಂಕಲ್ ಅಲ್ಲೋಡೆಲ್ಲ ಮಕ್ಕಳೆಲ್ಲ ಏನೋ ಮಾಡ್ತಾ ಇದಾರೆ ನೋಡಲ್ಲಿ. ಏನಾದ್ರು ರೀತಿ ಆ ಕಡೆ ಚಿಕ್ಕ ಮಕ್ಕಳೆಲ್ಲ ಪ್ರೋಗ್ರಾಮ್ ಇದೆ ಅನ್ಸುತ್ತೆ ಆ ಕಡೆ. ಏನೋ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಅಮ್ಮ ಆ ಕಡೆ. ಎಲ್ಲ ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ. ಹೌದಾ, ಬಾ ನೀನು ಶೂಸ್ ಹಾಕೋಣ ಬಾ. ಸೊ ಸಡನ್ ಆಗಿ ಮಗ್ ಆರ್ಡರ್ ಮಾಡಿದ್ರು ಕಿರಣ್ ವಿಮೆನ್ಸ್ ಡೇ ಅಂತ. ಸ್ಪೆಷಲ್ ಆಗಿ ಆ ಮಗ್ ನಂಗೆ ತುಂಬಾ ಇಷ್ಟ ಆಯಿತು. ಎಸ್ಪೆಷಲಿ ಅದ್ರ ಮೇಲೆ ಬರೆದಿರೋದು ತುಂಬಾ ಮೋಟಿವೇಶನ್ ಕೊಡುತ್ತೆ. ಖುಷಿ ಆಯಿತು ಗಿಫ್ಟ್ ನನಗೆ. ಆಮೇಲೆ ಡಿನ್ನರ್ ಕೂಡ ಹೋಗೋಣ ಅಂತ ಹೇಳಿದ್ರಲ್ವ. ಈ ಥರ ಯಾವಾಗಾದರೂ ಒಂದು ಒಳ್ಳೆ ದಿನ ಇದ್ದಾಗ ಏನಾದರೂ ಸೆಲೆಬ್ರೇಟ್ ಮಾಡಿದಾಗ ಆಚೆ ಹೋದರೆ ಅದು ತುಂಬ ಚೆನ್ನಾಗಿರುತ್ತೆ. ಸರಿ ಏನು ಮಾಡಬೇಡ ನೀನು ಮನೇಲಿ ಹೋಗೋಣ ಡಿನ್ನರ್ ಅಂತ ಹೇಳಿದ್ರು. ಸರಿ ಅಂತ ಇಲ್ಲಿ ಪ್ಲ್ಯಾನ್ ಬಿ ಬಂದಿದ್ದೀವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ಸ್ಪೈಸಿಯಾಗಿತ್ತು. ಸ್ಪೈಸಿ ಇಷ್ಟಪಡೋರಿಗೆ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ತುಂಬಾ ಇಷ್ಟಪಟ್ಟೆ. ಇಯಾನಾಗೆ ಅವಳಿಗೆ ನಾನು ಪಾಸ್ತಾ ಆರ್ಡರ್ ಮಾಡಿದ್ದೆ. ಪಾಸ್ತಾ ಅಂದರೆ ಅಷ್ಟೊಂದು ಸ್ಪೈಸಿ ಇರಲ್ಲ, ತಿನ್ಬೋದು ಅವಳು ಅಂತ. ಹೆಂಗಿದ್ರು ಸಾಯಂಕಾಲನೇ ಊಟ ಮಾಡಿದ್ದು, ಮತ್ತು ಬರಬೇಕಾದ್ರೆ ಹಾಲು ಕೂಡ ಕುಡ್ಸ್ಕೊಂಡು ಬಂದಿದ್ವಲ್ಲ. ಸೊ ಅದಕ್ಕೆ ಜಾಸ್ತಿ ಏನು ತಿನ್ನೋಕೆ ಹೋಗಿಲ್ಲ. ಜಸ್ಟ್ ಸ್ವಲ್ಪ ಪಾಸ್ತಾ ತಿಂದು ಕಾರ್ನ್ ಆರ್ಡರ್ ಮಾಡಿದ್ವಿ. ಮತ್ತು ಇದು ನನ್ನ ಫೇವ್ರೇಟ್. ಇದು ಅಲ್ಲಿದ್ದು ಸ್ಪೆಷಲ್ ಅಂತೆ ಆ ಹೋಟೆಲಲ್ಲಿ. ನನಗಂತೂ ಅದು ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಪಾಸ್ತಾ ಮಾಡಿದ್ವಿ, ಕ್ರೀಮ್ ಪಾಸ್ತಾ ಇದು. ಸೊ ಅವಳು ಒಂದು ಸ್ವಲ್ಪ ತಿನ್ಕೊಂಡ್ಳು. ಓಕೆ, ಹಂಗೆ ನನಗೆ ಯಾವಾಗ ಹೋದ್ರೂ ವರ್ಜಿನ್ ಮೊಜಿಟೋ ನಾನು ಆರ್ಡ್ರ್ ಮಾಡ್ತೀನಿ. ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಕ್ವಾಂಟಿಟಿ ಕಮ್ಮಿ ಇರುತ್ತೆ ಅಂತ ಅನಿಸುತ್ತೆ, ಬಟ್ ನನಗೆ ಆದರೂ ತುಂಬ ಇಷ್ಟನೇ ಆಗುತ್ತೆ. ಸೊ ನಾನಂತೂ ಫುಡ್ ತುಂಬ ಎಂಜಾಯ್ ಮಾಡಿದೆ. ತುಂಬ ದಿನ ಆದಮೇಲೆ ಈ ಥರ ಓಕೆ ಔಟಿಂಗ್ ತಿನ್ನೋಕ್ಕೆ ಅಂತ ಬಂದಿರೋದು. ಎಸ್ಪೆಷಲಿ ತುಂಬ ಖುಷಿ ಆಯಿತು. ಹೆಂಗಿದೆ? ನನಗೆ ಇಷ್ಟ ಆಯ್ತು. ಫುಲ್ ಸ್ಪೈಸಿ ಮಸ್ತಿದೆ. ಚೆನ್ನಾಗಿದೆಯಾ? ಹಾಂ. ಸೊ ಅಷ್ಟೇ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅದ್ರ ಮೂಲಕ ನನಗೆ ಗೊತ್ತಾಗುತ್ತೆ ನಿಮಗೆ ಇಷ್ಟ ಆಗಿದೆಯೋ ಇಲ್ಲೋ ಅಂತ. ಸೊ ಅಷ್ಟೇ, ಇನ್ನು ನಮ್ಮ ಚಾನಲ್ಗೆ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಶೇರ್ ಮಾಡಿ. ಆಲ್ರೆಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.